ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಒಗ್ಗರಣೆ ಡಬ್ಬಿ. ಇವತ್ತಿನ ವಿಡಿಯೋನಲ್ಲಿ ಸಬ್ಬಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಹಪ್ಪಳನ ಮಾಡೋದಕ್ಕೆ ಬಿಸಿಲಿನ ಅವಶ್ಯಕತೆ ಇಲ್ಲ. ಹ್ಯಾಪಿಯಾಗಿ ಫ್ಯಾನ್ ಕೆಳಗಡೆನೇ ಒಣಗಿಸ್ಕೊಳ್ಬಹುದು. ಯಾರು ಬೇಕಾದರೂ ಮಾಡಬಹುದು. ತುಂಬ ಸಿಂಪಲ್ ಪ್ರೊಸೆಸ್ಸಲ್ಲಿ ತೋರಿಸ್ತಾ ಇದ್ದೀನಿ. ಈ ಹಪ್ಪಳನ 3 ವೆರೈಟಿ ಫ್ಲೇವರ್ಸಲ್ಲಿ ಮಾಡ್ತಾ ಇದ್ದೀನಿ. ಯಾವುದೇ ಫುಡ್ ಕಲರ್ ಯೂಸ್ ಮಾಡದೆ ಬೇಯಿಸದೆ ಆರಾಮಾಗಿ ಆವಿಯಲ್ಲಿ ಈ ಹಪ್ಪಳನ ಮಾಡ್ಕೋಬಹುದು. ಸೊ ಈ ವಿಧದಲ್ಲಿ ನಾನು ಹೇಳಿದ ಹಾಗೆ ಸಬ್ಬಕ್ಕಿ ಹಪ್ಪಳ ನೀವು ಮಾಡಿದರೆ ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆ್ಯಂಡ್ ಆಯಿಲ್ ಕೂಡ ಹೀರ್ಕೊಳ್ಳೋದಿಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸೊ ಎವ್ರಿ ಟೈಮ್ ರಸಮ್ ಸಾಂಬಾರ್ ಜೊತೆ ಈ ಹಪ್ಪಳನೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಲೇಟ್ ಮಾಡದೆ ಆವಿಯಲ್ಲಿ ಮಾಡೋ ಈ ಸಬ್ಬಕ್ಕಿ ಹಪ್ಪಳನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೋಸ್ಕರ ಒಂದು ಬೌಲ್ ತಗೊಂಡು ಅದರಲ್ಲಿ 1 ಕಪ್ವರೆಗೆ ಸಣ್ಣ ಸಬ್ಬಕ್ಕಿನ ತಗೊಂಡು ನೆನೆಸ್ಕೊಳ್ಬೇಕು. ಇಲ್ಲಿ ಸಬ್ಬಕ್ಕಿ ಸೈಜ್ ನೋಡಿದ್ರಾ, ಚಿಕ್ಕ ಸೈಜ್ದು ದಪ್ಪ ಇರೋ ಸಬ್ಬಕ್ಕಿ ಅಲ್ಲ. ನಾನು ಯೂಸ್ ಮಾಡಿರೋದು ಸಣ್ಣ ಸಬ್ಬಕ್ಕಿ. ಈ ಸಬ್ಬಕ್ಕಿಯಲ್ಲಿ ಹಪ್ಪಳ ಅನ್ನೋದು ತುಂಬ ದೊಡ್ಡದಾಗೆ ಬರುತ್ತೆ. ಬೇಕಿದ್ದರೆ ಸಣ್ಣ ಸಬ್ಬಕ್ಕಿ ಬದಲು ದಪ್ಪ ಸಬ್ಬಕ್ಕಿನ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ 1 ಕಪ್ ಮೆಷರ್ಮೆಂಟ್ಗೆ ಮಾತ್ರನೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಕ್ವಾಂಟಿಟಿನ ಡಬಲ್ ತ್ರಿಬಲ್ ಮಾಡ್ಕೋಬಹುದು. ಈ ಸಬ್ಬಕ್ಕಿನ ಬೌಲ್ಗೆ ಹಾಕಿದ ಮೇಲೆ 2 ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದರಲ್ಲಿರೋ ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹೀಗೆ ವಾಶ್ ಮಾಡಿದ ನಂತರ ಇದಕ್ಕೆ 1 ಕಪ್ ಸಬ್ಬಕ್ಕಿಗೆ ಅರ್ಧ ಕಪ್ವರೆಗೆ ವಾಟರ್ ಹಾಕ್ಕೋಬೇಕು. ನಾನು ಸಣ್ಣ ಸಬ್ಬಕ್ಕಿ ತಗೊಂಡಿರೋದ್ರಿಂದ 1 ಕಪ್ಗೆ ½ ಕಪ್ ನೀರನ್ನು ಮಾತ್ರ ಹಾಕ್ತಾ ಇದ್ದೀನಿ. ಅದೇ ನೀವು ದಪ್ಪ ಸಬ್ಬಕ್ಕಿ ತಗೊಂಡ್ರೆ 1 ಕಪ್ ಸಬ್ಬಕ್ಕಿಗೆ 1 ಕಪ್ ವಾಟರ್ ಹಾಕಿ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಈ ಅಳತೆನ ಮಿಸ್ ಮಾಡಬೇಡಿ. ನೀರು ಹಾಕಿದ ನಂತರ ಈ ಸಬ್ಬಕ್ಕಿನ 2 ರಿಂದ 3 ಗಂಟೆಗಳ ಕಾಲ ನೆನೆಸಿಡಬೇಕು. ಮಧ್ಯೆ ಈ ಸಬ್ಬಕ್ಕಿನ ಮಿಕ್ಸ್ ಮಾಡ್ತಾ ಇರಿ. ಯಾಕೆಂದರೆ ವಾಟರ್ ಎಲ್ಲ ಕೂಡ ಕೆಳಗಡೆ ಹೋಗಿರುತ್ತೆ. ಮೇಲೆ ಇರೋ ಸಬ್ಬಕ್ಕಿ ಸರಿಯಾಗಿ ನೆನೆಯೋದಿಲ್ಲ. ಹೀಗೆ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಸಬ್ಬಕ್ಕಿ ಕೂಡ ಈವನ್ ಆಗಿ ನೆನೆಯುತ್ತೆ. ಈ ಸಬ್ಬಕ್ಕಿನ ನಾನು 2 ಗಂಟೆಗಳ ಕಾಲ ನೆನೆಸಿದ್ದೆ. ಇದನ್ನು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ಬೆರಳಲ್ಲಿ ಹೀಗೆ ಪ್ರೆಸ್ ಮಾಡಿದರೆ ಮೆತ್ತಿಗೆ ಪೇಸ್ಟ್ ರೀತಿ ಆಗಬೇಕು. ಸೊ ಅಷ್ಟು ಚೆನ್ನಾಗಿ ನೆನೆಸ್ಬೇಕು. ಆಗಲೇ ನಮಗೆ ಸಬ್ಬಕ್ಕಿ ಹಪ್ಪಳ ಮಾಡುವಾಗ ಗಟ್ಟಿಯಾಗಿ ಇರದೆ ಎಲ್ಲ ಕೂಡ ಈವನ್ ಆಗಿ ಉಬ್ಬುತ್ತೆ. ಈಗ ಸಬ್ಬಕ್ಕಿನೆಲ್ಲ ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದರಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಅಥವಾ 3/4 ಟೀ ಸ್ಪೂನ್ವರೆಗೆ ಹಾಕ್ಕೊಳ್ಳಿ. ಯಾವಾಗಲಾದರೂ ಸರಿ ಹಪ್ಪಳ ಸಂಡಿಗೆಗಳಿಗೆ ಸಾಲ್ಟ್ ಅನ್ನೋದು ತುಂಬ ಕಡಿಮೆ ಹಿಡಿಯುತ್ತೆ. ಜಾಸ್ತಿ ಹಾಕಿದ್ರೆ ಸಾಲ್ಟಿ ಆಗಿಬಿಡುತ್ತೆ. ಹೀಗೆ ಸಾಲ್ಟ್ ಹಾಕಿದ ಮೇಲೆ ಎಲ್ಲವನ್ನು ಕೂಡ ಉಪ್ಪು ಚೆನ್ನಾಗಿ ಹಿಡಿಯೋವರೆಗೆ ಮಿಕ್ಸ್ ಮಾಡ್ಕೊಬಿಡಿ. ಮಿಕ್ಸ್ ಮಾಡಿದ ನಂತರ ಈ ಸಬ್ಬಕ್ಕಿನ 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು. 3 ಬೌಲ್ ತಗೊಂಡು 1 ಬೌಲ್ಗೆ ಜೀರಿಗೆ ಹಾಕಿ 1 ಬೌಲ್ಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಜೀರಿಗೆ ಹಾಕಿದ ಬೌಲ್ಗೆ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಈ ಬೌಲ್ಗೆ ಹಾಕ್ಕೊಳ್ಳಿ. ಕರಿಬೇವು ಜೀರಿಗೆ ಫ್ಲೇವರ್ ಈ ಹಪ್ಪಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ಪೈಸಿ ಇಷ್ಟಪಡೋರಿಗೆ ಈ ಚಿಲ್ಲಿ ಫ್ಲೇಕ್ಸ್ ಹಪ್ಪಳ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ಪ್ಲೇನ್ ಆಗಿ ಇಟ್ಟಿದ್ದೀನಿ. ಸೊ ಈ 3 ಫ್ಲೇವರ್ಸಲ್ಲಿ ಸಬ್ಬಕ್ಕಿ ಹಪ್ಪಳನ ಮಾಡ್ಕೊಳ್ತಾ ಇದ್ದೀವಿ. ಜೀರಿಗೆ, ಕರಿಬೇವು ಹಾಗೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಡ್ಲಿ ಕುಕ್ಕರ್ನಲ್ಲಿ ಸ್ಟವ್ ಮೇಲೆ ಇಟ್ಟು ಅದರಲ್ಲಿ ನೀರು ಹಾಕಿ ಸ್ಟೀಮ್ ಮಾಡ್ಕೊಳ್ಳಿ. ಈಗ ಇಡ್ಲಿ ಪ್ಲೇಟ್ಸ್ಗೆ ಲೈಟಾಗಿ ಆಯಿಲ್ನ ಅಪ್ಲೈ ಮಾಡಿ. ಜಾಸ್ತಿ ಹಾಕೋದು ಬೇಡ, ಜಸ್ಟ್ ಬೆರಳಲ್ಲಿ ಸ್ಪ್ರೆಡ್ ಮಾಡಿದರೂ ಕೂಡ ಸಾಕು. ಯಾಕೆಂದರೆ ಸಬ್ಬಕ್ಕಿ ಬೆಂದ ನಂತರ ಈಸಿಯಾಗಿ ಡಿಮೋಲ್ಡ್ ಆಗೋಕ್ಕೆ ಮಾತ್ರನೇ ನಾವು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ವಾಟರ್ ಹಾಕಿದರೂ ಕೂಡ ಸಾಕು. ಈಗ 1 ಟೇಬಲ್ ಸ್ಪೂನ್ ಸಬ್ಬಕ್ಕಿನ ಸ್ವಲ್ಪ ತಗೊಂಡು ಇಡ್ಲಿ ಪ್ಲೇಟ್ಸ್ಗೆ ಹಾಕಿ ಒಂದು ಲೇಯರ್ ರೀತಿ ಹರಡಬೇಕು. ಇಲ್ಲಿ ವಿಡಿಯೋ ಕ್ಲಿಪ್ನಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದರ ಮೇಲೆ ಒಂದು ಬರದ ಹಾಗೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಮಂದಕ್ಕೆ ಹಾಕಬೇಡಿ. ಹೀಗೆ ತೆಳುವಾಗಿ ಹಾಕಿದ್ರೇ ಹಪ್ಪಳ ಚೆನ್ನಾಗಿ ಬರುತ್ತೆ. ಇಡ್ಲಿ ಕುಕ್ಕರಲ್ಲಿ ಎಷ್ಟು ಪ್ಲೇಟ್ಸ್ ಇದ್ದರೆ ಅಷ್ಟು ಪ್ಲೇಟ್ಸ್ಗೆ ನಾವು ಒಂದೇ ಸಾರಿ ಇದನ್ನು ಹಾಕ್ಕೊಳ್ಬಹುದು. ಒಂದೇ ಸಾರಿ ಸ್ಟೀಮ್ ಮಾಡ್ಕೊಳ್ಬೋದು. ಉಳಿದ ಪ್ಲೇಟ್ಸ್ಗೆ ಕೂಡ ಸಬ್ಬಕ್ಕಿನ ಹಾಕ್ಕೊಳ್ಳಿ. ಈಗ ಈ ಇಡ್ಲಿ ಪ್ಲೇಟ್ಸ್ನ ಸ್ಟೀಮ್ ಮಾಡಿಕೊಂಡ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 5 ರಿಂದ 10 ನಿಮಿಷ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ಟೀಮ್ ಮಾಡ್ಕೋಬೇಕು. ಈ ಸಬ್ಬಕ್ಕಿ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ಅಂದರೆ ಒಂದು 5 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡಿ. ಈ ಸಬ್ಬಕ್ಕಿ ಎಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಸ್ಟಿಕ್ಕಿ ಆಗಿರುತ್ತೆ. ಅಂದರೆ ಸಬ್ಬಕ್ಕಿ ಬೆಂದಿದೆ ಅಂತ ಅರ್ಥ. ಹೀಗೆ ಬೆಂದ ನಂತರ ಪ್ಲೇಟ್ಸ್ನ ತೆಗೆದು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಿ. ಸ್ವಲ್ಪ ತಣ್ಣಗಾದಮೇಲೆ ಹಪ್ಪಳ ಅನ್ನೋದು ಈಸಿಯಾಗಿ ತೆಗಿಬೋದು. ಹೀಗೆ ತಣ್ಣಗಾದಮೇಲೆ ಜಸ್ಟ್ ಒಂದು ಸ್ಪ್ಯಾಚುಲ ತಗೊಂಡು ಸ್ಲೋ ಆಗಿ ಈ ರೀತಿ ತೆಗೆದ್ರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಹೀಗೆ ತೆಗೆದ ಸಬ್ಬಕ್ಕಿನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಳ್ಬೇಕು. ಎಲ್ಲ ಸಬ್ಬಕ್ಕಿನ ಸ್ವಲ್ಪ ಗ್ಯಾಪ್ ಬಿಟ್ಟು ಕ್ಲಾತ್ ಮೇಲೆ ಹಾಕ್ಕೊಳ್ಳಿ. ಫ್ಯಾನ್ ಕೆಳಗಡೆ ಆದರೆ 1-2 ದಿನದಲ್ಲಿ ಒಣಗೋಗುತ್ತೆ. 2 ದಿನ ಆದಮೇಲೆ ಪೂರ್ತಿಯಾಗಿ ಒಣಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ತಿರುಗಿಸ್ತಾ ಇರಿ.
ಯಾಕೆ ಅಂದರೆ ಕೆಳಭಾಗದಲ್ಲಿ ಸ್ವಲ್ಪ ವೆಟ್ಟಾಗಿರುತ್ತೆ, ಅದಕ್ಕೆ ರಿವರ್ಸ್ ಮಾಡಿದರೆ ಅದು ಕೂಡ ಡ್ರೈ ಆಗೋಗುತ್ತೆ. ಸೊ 2 ದಿನದಲ್ಲೇ ಹಪ್ಪಳ ಈ ರೀತಿ ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ಈ ಹಪ್ಪಳನ ನಾನು ಕರಿದು ತೋರಿಸ್ತೀನಿ. ಈ ಚಿಕ್ಕ ಹಪ್ಪಳ ಎಷ್ಟು ದೊಡ್ಡದಾಗಿ ಆಗುತ್ತೆ ಅಂತ ನೀವೇ ನೋಡಿ. ಆಯಿಲ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡಿ, ಚೆನ್ನಾಗಿ ಬಿಸಿ ಆದಮೇಲೆ ಈ ಹಪ್ಪಳನ ಒಂದೊಂದೇ ಹಾಕಿ ಕರಿಬೇಕು. ನೋಡಿದ್ರಾ ಹಪ್ಪಳ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಎಣ್ಣೆ ಕೂಡ ಹೀರ್ಕೊಳ್ಳೋದಿಲ್ಲ. ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ಜನ ಹಪ್ಪಳ ಸಂಡಿಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಸೊ ಈ ಸಬ್ಬಕ್ಕಿ ಹಪ್ಪಳನ ನೀವು ಕೂಡ ಡೆಫಿನೆಟಾಗಿ ಟ್ರೈ ಮಾಡಿ. ಪರ್ಫೆಕ್ಟ್ ಸಬ್ಬಕ್ಕಿ ಹಪ್ಪಳ ನಿಮ್ಮ ಕೈಯಾರೆ ನೀವೇ ಕ್ವಿಕ್ಕಾಗಿ ಮಾಡಿಬಿಡ್ತೀರಾ. ಈ ಹಪ್ಪಳನ ಟ್ರೈ ಮಾಡಿದ ಮೇಲೆ ನಿಮಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತಷ್ಟು ಸಿಂಪಲ್ ರೆಸಿಪೀಸ್ಗಾಗಿ ಸ್ವಾತಿ ಒಗ್ಗರಣೆ ಡಬ್ಬಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.